ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ನವರಾತ್ರಿ ಸ್ಪೆಷಲ್ ಉಪವಾಸದ ರೆಸಿಪಿ ಸಾಬುದಾನ ಪರೋಟ ಹೇಗೆ ಮಾಡೋದಂತ ನೋಡೋಣ. ಸಾಬುದಾನ ಪರೋಟ ಮಾಡೋದಕ್ಕೆ 1 ಗ್ಲಾಸ್ ಸಾಬುದಾನ ತಗೊಂಡು ಚೆನ್ನಾಗಿ ಹುರ್ಕೋಬೇಕು. ಸಾಬುದಾನ ಚೆನ್ನಾಗಿ ಹುರ್ಕೊಂಡ ನಂತರ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋ ತನಕ ಬಿಡಿ. ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹುರಿದಂಥ ಸಾಬುದಾನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಸಣ್ಣ ಪೌಡರ್ ಆಗೋ ತನಕ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ 1 ಚಮಚದಷ್ಟು ಜೀರಿಗೆ, ಹಾಗೆ 1 ಚಮಚದಷ್ಟು ಉಪವಾಸದ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಕುದಿಸಿದಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಮಿಕ್ಸರ್ಗೆ ಹಾಕ್ಕೊಂಡಂಥ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೇಕು. ಹಾಗೆ ಸಾಬುದಾನ ಪೌಡರ್ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ಈಗ ನೋಡಿ, ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ಈ ಥರ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಬೇಕು. ಈಗ ನೋಡಿ, ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬಿಟ್ಟರೆ ಸಾಫ್ಟಾಗಿ ಬರುತ್ತೆ ಪರೋಟ. ಒಂದು ಎಣ್ಣೆ ಪೇಪರ್ನ ತೊಗೊಂಡಿದ್ದೀನಿ. ಆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ತಟ್ಕೋಬೇಕು ಪರೋಟನ. ಈ ಥರ ಕೈಯಿಂದ ತಟ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ತಟ್ಕೊರಿ, ಈಸಿಯಾಗಿ ಬರುತ್ತೆ. ಈ ಥರ ತಟ್ಕೊಂಡ ನಂತರ ಒಲೆ ಮೇಲೆ ತವಾನ ಇಟ್ಕೊಂಡಿದ್ದೀನಿ. ತವ ಕಾದಿದೆ. ಈಗ ತವ ಮೇಲೆ ಪರೋಟನಾಗಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ಹಚ್ಚಿದ ನಂತರ ನೋಡಿ, ಈಗ ಒಂದು ಸೈಡ್ ಚೆನ್ನಾಗಿ ಸುಡಬೇಕು. ಸುಟ್ಟ ನಂತರ ಅದನ್ನು ಟರ್ನ್ ಮಾಡಿ ಹಾಕ್ಕೋತೀನಿ. ಈಗ 2 ಕಡೆನೂ ಚೆನ್ನಾಗಿ ಸುಡಬೇಕು. ನೋಡಿ, 2 ಕಡೆನೂ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡುವಂತಹ ಉಪವಾಸದ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.